ನಮ್ಮ ಕ್ಲಿನಿಕ್ ಬೆಂಗಳೂರಿನ ಜನರ ಆರೋಗ್ಯದ ದೃಷ್ಟಿಯಿಂದ ಬಿಬಿಎಂಪಿ ಸ್ಥಾಪನೆ ಮಾಡಿದಂತಹ ಆಸ್ಪತ್ರೆಗಳು. ಈ ನಮ್ಮ ಕ್ಲಿನಿಕ್ನಲ್ಲಿ ಇನ್ನು ಮುಂದೆ ಯೋಗ ಕ್ಲಾಸನ್ನು ಕೂಡ ಹೇಳಿಕೊಡಲಾಗುತ್ತಂತೆ. ಯಾವಾಗ, ಯಾರು ಹೇಳ್ಕೊಡ್ತಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ ಮಂದಿಗೆ ಸಿಹಿ ಸುದ್ದಿ ಕೊಟ್ಟ ಪಾಲಿಕೆ. ನಮ್ಮ ಕ್ಲಿನಿಕ್ಗಳಲ್ಲಿ ಶುರುವಾಗಲಿದೆ ಯೋಗಾಸನ ಕ್ಲಾಸ್. ವಾರದ ಕೊನೆ ದಿನ ಯೋಗ ತರಬೇತಿಗೆ ನಿರ್ಧಾರ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನ ಜನರಿಗೆ ಒಂದೊಳ್ಳೆ ಯೋಜನೆ ಕೊಡಲು ಮುಂದಾಗಿದೆ. ರಾಷ್ಟ್ರೀಯ ಅಭಿಯಾನದ ಜೊತೆಗೆ ಪ್ರಧಾನಮಂತ್ರಿ ಯೋಜನೆಯಡಿ ಉಚಿತವಾಗಿ ಯೋಗ ತರಬೇತಿ ನೀಡಲು ಮುಂದಾಗಿದೆ. ಬೆಂಗಳೂರಿನಲ್ಲಿ ಇರುವ 222 ನಮ್ಮ ಕ್ಲಿನಿಕ್ಗಳಲ್ಲಿ ಉಚಿತ ಯೋಗಾಸನ ಕ್ಲಾಸ್ ಮಾಡಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿ, ಆರೋಗ್ಯ ಸೇರಿದಂತೆ ಉತ್ತಮ ವಾತಾವರಣ ನಿರ್ಮಾಣದಿಂದ ಯೋಗ ಕ್ಲಾಸ್ ಆರಂಭ ಮಾಡಲು ಮುಂದಾಗಿದೆ. ಇನ್ನು ಯೋಗಾಸನ ತರಬೇತಿ ಕ್ಲಾಸ್ಗಳು ಹೇಗೆ ನಡೆಯಲಿವೆ ಎಂದು ನೋಡೋದಾದ್ರೆ, ನಮ್ಮ ಕ್ಲಿನಿಕ್ಗಳಲ್ಲಿ ಯೋಗ ತರಬೇತಿ. ವಾರದ ಕೊನೆಯ ಒಂದು ದಿನ ಯೋಗ ಕ್ಲಾಸ್ ಆಯಾ ನಮ್ಮ ಕ್ಲಿನಿಕ್ ವ್ಯಾಪ್ತಿಯಲ್ಲಿ ನಡೆಯಲಿದೆ. ಯೋಗ ಕ್ಲಾಸ್ಗೆ ವಯೋಮಾನದ ಮಿತಿ ಇಲ್ಲ. ಯಾರು ಬೇಕಾದರೂ ಯೋಗ ಕ್ಲಾಸಿಗೆ ಸೇರಿ ಯೋಗ ತರಬೇತಿ ಪಡೆಯಬಹುದು. ಇನ್ನು ಈ ಯೋಗ ಕ್ಲಾಸ್ ವಾರದ ಕೊನೆಯ ದಿನ 2 ಸ್ಲಾಟ್ಗಳಲ್ಲಿ ನಡೆಯಲಿದೆಯಂತೆ. ನಮ್ಮ ಕ್ಲಿನಿಕ್ಗಳಲ್ಲಿ ಜಾಗ ಇಲ್ಲದಿದ್ದರೆ ಆ ಏರಿಯಾ ವ್ಯಾಪ್ತಿಯ ಸಮುದಾಯ ಭವನ, ಸರ್ಕಾರಿ ಮೈದಾನದಲ್ಲಿ ನಡೆಸಿಕೊಡಲಿದ್ದಾರೆ. ಯೋಗ ಕ್ಲಾಸ್ ಬಗ್ಗೆ ಆಶಾ ಕಾರ್ಯಕರ್ತೆಯರಿಂದ ಸಾರ್ವಜನಿಕರಿಗೆ ತಿಳಿಯಪಡಿಸೋಕೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಮುಂದಿನ 15 ದಿನದಲ್ಲಿ ನಮ್ಮ ಕ್ಲಿನಿಕ್ಗಳಲ್ಲಿ ಯೋಗ ಕ್ಲಾಸ್ ಆರಂಭ ಆಗಲಿವೆ. ಯೋಗ ಕ್ಲಾಸಸ್ ಅಂತ ಅನ್ನೋದಲ್ಲ, ಅದರಲ್ಲಿ ನಮ್ಮ NHM ಮತ್ತು PM ಅಭೀಮ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದೊಂದು ನಮ್ಮ ಕ್ಲಿನಿಕಲ್ಲಿ ವಾರಕ್ಕೆ ಒಂದು ಸತಿ ನಮ್ಮ ಯೋಗ ಇನ್ಸ್ಟ್ರಕ್ಟರ್ಸ್ ಮೂಲಕ ಅಲ್ಲಿ ಯೋಗದ ಪ್ರಾತ್ಯಕ್ಷಿಕೆ ನೀಡುವಂಥದ್ದು ಪ್ರೋಗ್ರಾಮ್ ಇದೆ ಅದು. ಸೊ ಅದಕ್ಕೆ ನಾವು ಏನು ಮಾಡಲಿದ್ದೀವಿ ಅಂದರೆ, ನಮ್ಮ ಆಲ್ 230 ನಮ್ಮ ಕ್ಲಿನಿಕ್ಸಲ್ಲಿ ವಾರಕ್ಕೆ ಒಂದು ಸತಿ ಅದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀವಿ. ಬಿಬಿಎಂಪಿ ನಮ್ಮ ಕ್ಲಿನಿಕ್ ವ್ಯಾಪ್ತಿಯಲ್ಲಿ ಯೋಗ ಕ್ಲಾಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು, ಜನ ಇದರಲ್ಲಿ ಪಾಲ್ಗೊಳ್ಳುತ್ತಾರಾ? ಈ ಯೋಜನೆ ನಿರ್ವಹಣೆ ಹೇಗಿರಲಿದೆ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.